ನಮಸ್ಕಾರ ವೀಕ್ಷಕರೇ, CNN ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ ಪಾಟೀಲ್. ಎರೆಹಂಚಿನಾಳದಲ್ಲಿ ಕೊತ್ತಂಬರಿ ಸೊಪ್ಪಿನ ಬೆಲೆ ದಿಢೀರ ಕುಸಿತಕ್ಕೆ 8 ಎಕರೆ ಜಮೀನಿನ ಬೆಳೆ ನಾಶ. ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತ, ರೈತನಿಗೆ ಆಘಾತ. ಸರಿಯಾದ ಸಮಯಕ್ಕೆ ಬೆಲೆ ಸಿಗದಿದ್ದಕ್ಕೆ ಕೊತ್ತಂಬರಿ ಸೊಪ್ಪನ್ನು ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ. ಎರೆಹಂಚಿನಾಳ ಗ್ರಾಮದ ಸೇರಿದಂತೆ ಸುತ್ತಮುತ್ತಲಿನ ರೈತರು ನೂರಾರು ಎಕರೆ ಕೊತ್ತಂಬರಿ ಬೆಳೆದಿದ್ದರು ಕೂಡ ಈ ಭಾಗದ ರೈತರಿಗೆ ಕೊತ್ತಂಬರಿ ಬೆಲೆ ಕುಸಿತಕ್ಕೆ ಕಂಗಾಲಾಗಿದ್ದಾರೆ. ಈ ವರ್ಷ 1 ಎಕರೆ ಕೊತ್ತಂಬರಿ ಸೊಪ್ಪಿಗೆ ಕೇವಲ 1000 ರಿಂದ 2000 ರೂಪಾಯಿ ಮಾತ್ರ ಖರೀದಿಸುತ್ತೇವೆ ಎನ್ನುತ್ತಾರೆ ವ್ಯಾಪಾರಸ್ಥರು. ಕಳೆದ ವರ್ಷ 1 ಎಕರೆ ಕೊತ್ತಂಬರಿ ಸೊಪ್ಪಿಗೆ 16 ರಿಂದ 20 ಸಾವಿರ ರೂಪಾಯಿ ಮಾರಾಟವಾಗಿದ್ದು, ಈ ವರ್ಷ ಕೊತ್ತಂಬರಿ ಸೊಪ್ಪಿಗೆ ಬೆಲೆ ಕುಸಿತಕ್ಕೆ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ರೈತ ಮಾಂತೇಶ್ ಕೊಳ್ಳೂರ್ ಇವರು ಸಾವಿರಾರು ರೂಪಾಯಿ ಖರ್ಚು ಮಾಡಿ 8 ಎಕರೆ ಜಮೀನಿನಲ್ಲಿ ಕೊತ್ತಂಬರಿ ಸೊಪ್ಪು ಬೆಳೆದಿದ್ದರು ಕೂಡ ಈಗ ದಿಢೀರನೆ ಕೊತ್ತಂಬರಿ ಸೊಪ್ಪಿನ ಬೆಲೆ ಕುಸಿತಕ್ಕೆ 8 ಎಕರೆ ಕೊತ್ತಂಬರಿ ಸೊಪ್ಪಿನ ತಮ್ಮ ಕೈಯಾರೆ ನೇಗಿಲು ಹೊಡೆದು ನಾಶ ಮಾಡಿದ್ದಾರೆ. ಇವರಿಗೆ ಹಾಳಾದ ಪರಿಹಾರ ಕೊಡಬೇಕೆಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೊಳ್ಳೂರ್ ಇವರು ಸರ್ಕಾರಕ್ಕೆ ಆಗ್ರಹಿಸಿದರು. ಈ ವೇಳೆಯಲ್ಲಿ ಗ್ರಾಮದ ರೈತರ ಎಕ್ರಂಡಿ ನಾಗರೆಡ್ಡಿ ಇವರು ಕೊತ್ತಂಬರಿ ಸೊಪ್ಪಿನಲ್ಲಿ ಬಿತ್ತನೆ ಮಾಡಿ ಬೆಳೆ ಸಿಗದೆ ಬಹಳಷ್ಟು ರೈತರು ಹಾಳಾಗಿದ್ದಾರೆ. ಇದಕ್ಕೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಇವರು ಆಗ್ರಹಿಸಿದರು. ವರದಿಗಾರರು ಚಂದ್ರಶೇಖರ್ ಚಿತ್ತಾಪುರ್. ನೋಡ್ರಿ ಸರ್, ಇವತ್ತು 8 ಎಕರೆ ಕೊತ್ತಂಬರಿ ಬಿತ್ತಿದ್ವಿ. 300-400 ರೂಪಾಯಿ ಒಂದು ಕೆಜಿ ತಂದು ಎಕರೆಗೆ ಇವತ್ತು ಎಷ್ಟು 10ರಿಂದ 15 ಸಾವಿರ ರೂಪಾಯಿ ಖರ್ಚು ಮಾಡಿ ಗೊಬ್ಬರ ಬೀಜ ಎಲ್ಲ ಖರ್ಚು ಮಾಡಿ ಬಿತ್ತಿದ್ವಿ. ಇವಾಗ ಕೇಳೋರ್ದಿಕ್ಕೆಲ್ಲ ರೇಟ್ ಇಲ್ಲದಕ್ಕೆ ಇವತ್ತು ಏನಾಗುತ್ತೆ ಅಂದ್ರೆ ಅವರು ಖರೀದಿ ಬರ್ತಾರ, ನೋಡ್ತಾರ, ಹೋಗ್ತಾರ. 1500 2000 ಕೇಳ್ತಾರೆ ಎಕರೆಗೆ. ಹೊಸ ಸಲ ಇವತ್ತು ನಮ್ಗೆ ರೇಟ್ ಇತ್ತು. ಈಗ 30ರಿಂದ 40 ಸಾವಿರ ರೂಪಾಯಿ ಒಂದು ಎಕರೆ ಮಾರ್ತಿತ್ತು, ಲಾಭ ಆಕತ್ತು. ಗೊಬ್ಬರ ಹಿಂಗಾರಿಗೆ ಗೊಬ್ಬರ ಬೀಜಕ್ಕೆ ಅನುಕೂಲ ಆಕತಿ. ಈಗ ಅದನ್ನ ಕೇಳೋರ್ ದಿಕ್ಕಿಲ್ಲ ಅನ್ನೋದಕ್ಕೆ ನಾವು ಪುನಃ ನಮ್ಮ ಕೈಯಾರ ನೆಗ್ಲಿ ಹೊಡೆದು ಹಿಂಗಾರಿಗೆ ಏನ್ರ ಬಿತ್ಕೊಳಕ್ಕೆ ಬರ್ತಂತ ಹರಗಕತ್ತೀವಿ ಸರ್. ಈಗ ಸರ್ಕಾರ ಇದಕ್ಕೆ ಹರಿಗಿವಿ ಹಾಳು ಮಾಡ್ಕೊಂಡ್ವಿ ಸರ್. ಏನ್ರ ಪರಿಹಾರ ಕೊಟ್ರೆ ರೈತರು ಬದುಕು ಇಲ್ಲಿಕ್ರೆ ಬದುಕಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳಿ ನಾನು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಮಾಧ್ಯಮ ಮೂಲಕ ನಾನು ಮನವಿ ಮಾಡ್ಕೊಂಡಿದ್ದೀನಿ. ಸರಿ, ಬಿತ್ತಿದ್ರಿ, ಮಳೆ ಆಗಿತ್ತೆಲ್ಲ ಬೇಸಾಗಿತ್ತು ರೀ. ಈಗ ಯಾವುದು ಈಗ ಆತಗಿತ್ತ ಮಳೆಯಾಗಿ ಟ್ರಾನ್ಸ್ಪೋರ್ಟ್ ಇಲ್ರಿ. ಈಗ ಟ್ರಾನ್ಸ್ಪೋರ್ಟ್ ಇಲ್ಲದಕ್ಕೆ ಯಾರು ಕೇಳವಲ್ರು. ಕೇಳಿದ್ರೆ ಅಡ್ಡ ದುಡ್ಡು ಸುಮ್ಮನ. ಅದಕ್ಕೆ ಇದನ್ನ ಬೀಜ ಗೊಬ್ಬರಕ್ಕೆ ಮತ್ತು ಮುಂಗಾರಿ 100-110 ರೂಪಾಯಿ ಬೀಜ ರೀ. ಮತ್ತು ಒಂದು ಕೂರಿಗೆ ಒಂದು 3 ಚೀಲ ಗೊಬ್ಬರ ರೀ. ಅದೆಲ್ಲ ಹಾಕಿ ಬಿತ್ತೀವಿ. ಈಗ ಅದು ಮೈ ಮೇಲೆ ಇದು ಮೈ ಮೇಲೆ ಹಿಂಗಾರಿ ಗೊಬ್ಬರ ಇಲ್ದೆ ಬಿತ್ತಕ್ಕೆ ಬರ್ತಂತಂದು ಈಗ ಹಂಗ ಈಗ ನೇಗಿಲು ಹೊಡೆದು ಮುಚ್ಚಾಕತ್ತೀವ್ರಿ. ಹೋರಿ ಸರ್ಕಾರ ಏನ್ ಕೊಡ್ತೀರಿ ಪರಿಹಾರ? ಈಗ ಅದು ದಾರಿ ಇಲ್ಲ ನೋಡ್ರಿ. ಕೇಳಿದ್ರ ಯಾರನ್ನ ಕೇಳ್ಬೇಕು ನಾವು? ರೈತರು. ಹಿಂಗಾರಿ ಉಳ್ಗಟ್ರಿ. ನಮ್ಮ ಹೆಸರು ಯಾಂಕರೆಡ್ಡಿ ಮಾದೇವಪ್ಪ ನಾಗರೆಡ್ಡಿ.